ಓವಲ್ ಆಗ್ತಾ ಇದೆ ಗಾಡಿ. ಇಲ್ಲೂ ಕೆಳಗಿದೆ, ಇಲ್ಲಿ ಮೇಲಿದೆ, ಇಲ್ಲಿ ಕೆಳಗಿದೆ, ಮೇಲೆ ಕೆಳಗೆ. ಅಣ್ಣ ಕಳ್ದೋಗ್ಬಿಡ್ತು, ಆರೋಗ್ಬಿಡ್ತು ಚೀಟಿ. ಫೈನಲಿ ವಿ ಹ್ಯಾವ್ ಆರ್ ಮೈಲೇಜ್ ಟೆಸ್ಟ್ ರಿಪೋರ್ಟ್. ಫುಲ್ ಟ್ಯಾಂಕ್ ಮಾಡಿ ಹಾಕ್ಬಿಟ್ಟು ಬಿಡಿ, ಟ್ರಿಗರ್ ಮಾಡಿ ಆಫ್ ಆದಾಗ ಬಿಟ್ಬಿಡಿ, ನಾನು ಫೋನ್ ಪೇ ಮಾಡ್ತೀನಿ. ಡನ್ ಡನ್ ಡನ್. ಹಾಂ, ಸ್ಕ್ಯಾನ್ ತೊಗೊಬನ್ನಿ. ಸೊ ಹೆಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಐ ವಿಲ್ ಬಿ ಲೈಕ್ ಐ ವಾಂಟ್ ಪುಷ್ ಮೈ ಬೈಕ್ ಟು ಸಮ್ ಲಿಮಿಟ್ಸ್. ಐ ವಾಂಟ್ ಟೆಸ್ಟ್ ದ ಮೈಲೇಜ್ ಆಫ್ ದ ಬೈಕ್. ಟಾಪ್ ಸ್ಪೀಡ್ ಎಷ್ಟು ಬರ್ತಾ ಇದೆ. ಆಮೇಲೆ ನಾನು ಮೊನ್ನೆ ಸರ್ವಿಸ್ ಮಾಡಿಸ್ಕೊಂಬಂದೆ, ಅದ್ರದ್ದು ಒಂದು ರಿವ್ಯೂ ಮಾಡಬೇಕಿತ್ತು. ಸೊ ಅದಕ್ಕೆ ಈ ಒಂದು ಪರ್ಟಿಕ್ಯುಲರ್ ರೈಡಿಗೆ ಹೋಗ್ತಾ ಇದ್ದೀನಿ. ದ ಮೇನ್ ಇಂಟೆನ್ಷನ್ ಆಫ್ ದ ರೈಡ್ ಇಟ್ ಸೆಲ್ಫ್ ಇಸ್ ದ್ಯಾಟ್, ಆ್ಯಂಡ್ ಆಲ್ಸೋ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ಅಂತ. ಸೊ ಇವಾಗ ಡೈರೆಕ್ಟಾಗಿ ನೈಸ್ ರೋಡ್ಗೆ ಹೋಗೋಣ. ನೈಸ್ ರೋಡ್ ಇಸ್ ಅ ವೆರಿ ಇಟ್ಸ್ ಅ ನೈಸ್ ರೋಡ್. ಸೊ ಅಲ್ಲಿ ಸ್ಪೀಡ್ ಟೆಸ್ಟ್ ಎಲ್ಲ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ. ಎಲ್ಲಿಗೆ ಹೋಗ್ತೀನೋ ನಂಗೆ ನಿಜ ಗೊತ್ತಿಲ್ಲ, ಬಟ್ ಯಾ ಲೆಟ್ಸ್ ಜಸ್ಟ್ ಗೋ ಗೈಸ್, ಲೆಟ್ಸ್ ಗೋ, ಕಮ್ ಆನ್. ಅಣ್ಣ ನೆಲಮಂಗ್ಲ ಫೋನ್ ಪೇ ಆಯಿತು. ಯಪ್ಪ, ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಗುರು. ಸಿಟಿ ಒಳಗೆ ಕಾರವ್ರಂತೂ ಹಾರ್ನ್ ಮಾಡಿ 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 ಸಾಯಿಸ್ಬಿಡ್ತಾರೆ, ಹಂಗೆ ಟಿಕ್ಕಾನೇ ಉರ್ದೋಗ್ಬಿಡುತ್ತೆ. ನಾನು ಬೈಕ್ ಓಡಿಸಿ ಈ ಥರ ಲಾಂಗ್ ತುಂಬ ದಿವಸ ಆಗಿತ್ತು. ನಾನು ಬೈಕ್ ಜೊತೆ ಒಂದು ಕನೆಕ್ಟ್ ಮಾಡ್ಕೊಬೇಕಿತ್ತು. ಐ ಜಸ್ಟ್ ವಾಂಟೆಡ್ ಟು ಬಿ ಕನೆಕ್ಟೆಡ್ ವಿತ್ ಮೈ ಹಿಮಿ. ಐ ಜಸ್ಟ್ ಲವ್ ಮೈ ಬೈಕ್ ಮ್ಯಾನ್. ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹರ್ ಬೆಟರ್. ಸೊ ಸರ್ವಿಸ್ ಆದಮೇಲೆ ನನ್ನ ಗಾಡಿನ ನಾನು ಒಂದು ವಾರ ಓಡಿಸ್ದೆ. ನಿಮ್ಗೆ ಗೊತ್ತಿರೋ ಹಾಗೆ ನಾನು BMC ಫಿಲ್ಟರ್ ಹಾಕಿಸ್ದೆ, ಆ್ಯಂಡ್ ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡಿದ್ದೀನಿ, ಹ್ಯಾಂಡಲ್ ಬಾರ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ. ಫಾಕ್. ಸೊ ಸರ್ವಿಸ್ ಆದಮೇಲೆ ದ ಫಸ್ಟ್ ಡಿಫ್ರೆನ್ಸ್ ದಟ್ ಐ ಫೆಲ್ಟ್ ವಾಸ್ ದ ಪವರ್ ಗಾಡೀಲಿ ಇನ್ಕ್ರೀಸ್ ಆಗಿತ್ತು. ಸೆಕ್ಸಿಯಾಗಿ ಇಳ್ಕೊಂಡು ಹೋಗುತ್ತೆ ಹಂಗೆ ಗಾಡಿ. ಫೋರ್ತ್ ಗೇರಲ್ಲಿ ಐ ಆಮ್ ಗೋಯಿಂಗ್ ಇನ್ 120. Let's see how fast my bike goes. Wobble ಆಗ್ತಾ ಇದೆ ಗಾಡಿ, and I'll tell you the reason behind that wobbling. Front tire roost ಆಗಿಬಿಟ್ಟಿದೆ, because of which my front tire is wobbling and I cannot go above 120. But 120 easy peasy. 120 above ಹೋಗ್ತಾ ಇದೆ ಬೈಕ್. It's pushing. I think it will go up to 130, 140 maybe. So this is the first thing. Top speed test ಮಾಡೋಕ್ಕಾಗಿಲ್ಲ. Maybe after I change my front tires I'll do that. So next thing ಬಂದ್ಬಿಟ್ಟು ನಂದು ಹ್ಯಾಂಡಲ್ ಬಾರ್ ಸೆಟಪ್. It's a crazy ass handle bar setup. So ನಾನು ಯೂಸ್ ಮಾಡ್ತಾ ಇರೋದು KTM 390 ADV adventure handle bar. If you can see all these things. ಏನ್ ತಗ್ರೋ ಹಾರ್ನ್ ನೋಡಿತೀರಾ ನನ್ನ ಮಕ್ಕಳ? ಬೆಳಿಗ್ಗೆಯಿಂದ ಟಾರ್ಚರ್ ಆಗ್ಬಿಡೈತೆ ನಿಮ್ದು ಕಾರ್ಗಳ್ದು. ಹಾರ್ನ್ ಹೊಡ್ದು ಹಂಗೆ ಏನೆಲ್ಲ F1 ಡ್ರೈವರ್ಸ್ ಥರ ಆಡ್ತಾರೆ, ಉಜ್ಗನ ಹೋಗ್ಬಿಡಂಗೆ. ಟ್ರಾಫಿಕಲ್ಲಂತೂ ಇನ್ನೂ ಗ್ರೀನ್ ಸಿಗ್ನಲ್ಲೇ ಬಿದ್ದಿರಲ್ಲ, ಅವಾಗಲೆಲ್ಲ ಅನ್ಕೊಂಡು ಎಲ್ಲ ಫುಲ್ ಆಕ್ಸಿಲೇಟ್ರ್ ಕೊಡ್ಕೊಂಡು ಹಂಗೆ ಸಿಗ್ನಲ್ ಕೊಡ್ತಿದ್ದಂಗೆ ನುಗ್ಬಿಡಂಗೆ ಆಡ್ತಾರೆ ಹಂಗೆ. ನೋಡಿ ಗೈಸ್, ಆಕ್ಸಿಲೇಟ್ರ್ ಕೊಡ್ತಾ ಇದ್ರೆ ಹಂಗೆ ನುಗ್ತಾ ಇರುತ್ತೆ ಗಾಡಿ. ಐ ಜಸ್ಟ್ ಲವ್ ಮೈ ಬೈಕ್ ಮ್ಯಾನ್. ತುಂಬ ದಿವಸ ಆಗಿತ್ತು ನಾನು ಈ ಥರ ಒಂದು ರೈಡಿಗೆ ಬಂದುಬಿಟ್ಟು. ನೀವು ಅಬ್ಸರ್ವ್ ಮಾಡಿರೋ ಹಾಗೆ ನಾನು ಯೂಸ್ ಮಾಡೋ ಪೆಟ್ರೋಲ್ ಬಂದುಬಿಟ್ಟು XP95. ದಟ್ ಈಸ್ ದ ಪವರ್ ಪೆಟ್ರೋಲ್. 109 ರೂಪೀಸು. ಐ ವಿಲ್ ಟೆಲ್ ಯು ಇಟ್ಸ್ ರಿಯಲಿ ವರ್ತ್ ಇಟ್. ನಿಮ್ಗೊಂದು ಹೇಳ್ತೀನಿ ಏನಕ್ಕೆ ಪವರ್ ಪೆಟ್ರೋಲ್ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ. ನೋ, ಇಟ್ಸ್ ನಾಟ್ ವೇಸ್ಟ್, ಇಟ್ಸ್ ರಿಯಲಿ ಹೆಲ್ಪ್ಫುಲ್. ಪವರ್ ಪೆಟ್ರೋಲಲ್ಲಿ ಆಕ್ಟೇನ್ ನಂಬರ್ ಜಾಸ್ತಿ ಇರುತ್ತೆ. ಆಕ್ಟೇನ್ ನಂಬರ್ ಜಾಸ್ತಿ ಇದ್ದರೆ ಕಂಬಷನ್ ಚೆನ್ನಾಗಿ ಆಗ್ಬಿಟ್ಟು ಎಕ್ಸಾಸ್ಟ್ ಎಲ್ಲ ಕ್ಲೀನ್ ಆಗಿರುತ್ತೆ. ಪವರ್ ಜಾಸ್ತಿ ಕೊಡುತ್ತೆ ನಿಮ್ಮ ಗಾಡಿ. ಪವರ್ ಡೆಲಿವರಿ ವಿಲ್ ಬಿ ಮೋರ್. ಅದಷ್ಟೇ ಅಲ್ಲದೆ ನಿಮ್ಮ ಗಾಡಿ ಮೈಲೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ, ಆ್ಯಂಡ್ ಆಲ್ಸೋ ದ ಕಂಡೀಷನ್ ಆಫ್ ಯೋರ್ ಇಂಜಿನ್ ವಿಲ್ ಬಿ ವೆರಿ ಗುಡ್. ಸೊ ಇನ್ನೊಂದು, ನಾನು ಅಷ್ಟು ಸ್ಪೀಡಾಗಿ ಬಂದೆ ಅಲ್ಲ, ಅರೌಂಡ್ 120 ಕಿಲೋಮೀಟರ್, 125 ಕಿಲೋಮೀಟರ್, 125 ಟಚ್ ಮಾಡಿದೆ. ಸೊ ಅವಾಗ ನನ್ನ ಹ್ಯಾಂಡಲ್ ಬಾರ್ಸ್ ಒಂಚೂರು ವೈಬ್ರೇಷನ್ ಆಗಿಲ್ಲ. The vibration control on this handlebar is like crazy. I'll tell you, AOM ಮತ್ತು KTM 390 Adventure. If you're choosing between these two, please go for KTM 390 Adventure handlebars. If you have a question about AOM handlebar, even that is good, but comparatively this is much better. ಎಂತಕ್ಕೆ ಬೆಟರ್ ಅಂತ ಆಗಲ್ಲ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಿಸ್ ಇಸ್ ಅಲ್ಯೂಮಿನಿಯಂ, ಮಚ್ ಸ್ಟ್ರಾಂಗರ್, a bit wide, and also ಈ ರೈಸರ್ ಜೊತೆ ಇರೋ ವೈಬ್ರೇಷನ್ಸ್ ಫುಲ್ ನ್ಯೂಟ್ರಲ್ ಆಗಿಬಿಡುತ್ತೆ. ಆ್ಯಂಡ್ ದ ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಹ್ಯಾಂಡಲ್ ಬಾರ್ ಇಸ್ ಅಮೇಸಿಂಗ್. ಆಫ್ ರೋಡ್ ಮಾಡೋಕ್ಕಾಗಲಿ, ಲಾಂಗ್ ರೈಡ್ಸ್ ಮಾಡೋಕ್ಕಾಗಲಿ ತುಂಬ ಪೀಸ್ ಆಗಿದೆ. ಆರಾಮಾಗಿ ಓಡಿಸ್ಬೋದು ಲಾಂಗ್ ಟೈಮ್ಗೆ. ಒಂದು ಚೂರು ಶೋಲ್ಡರ್ ಪೇನ್ ಬರಲ್ಲ, ಪೊಸಿಷನ್ ಅಗ್ರೆಸಿವ್ ಆಗಿಲ್ಲ, ಫುಲ್ ಪೀಸ್ಫುಲ್ ಆಗಿದೆ. ಇಟ್ಸ್ ಲೈಕ್ ಅ ಹ್ಯಾಪಿ ರೈಡಿಂಗ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಸ್ಪೆನ್ಷನ್ ಮುಂಚೆ ಫುಲ್ ಲೂಸ್ ಆಗಿ ಹೋಗ್ಬಿಟ್ಟಿತ್ತು, ಇವಾಗ ಸಸ್ಪೆನ್ಷನ್ ಎಲ್ಲ ಸರಿಯಾಗಿದೆ. ಸೊ ಐ ವಿಲ್ ಟೆಲ್ ಯು ವಾಟ್ ವಾಸ್ ದ ಇಶ್ಯೂ ವಿತ್ ದ ಪ್ರೀವಿಯಸ್ ಸಸ್ಪೆನ್ಷನ್. ಒನ್ ಸೈಡ್ ವೀಕ್ ಆಗಿಬಿಟ್ಟು, ಇಫ್ ಯು ಕ್ಯಾನ್ ಸಿ, ಇಲ್ಲಿ ಕೆಳಗಿದೆ, ಇಲ್ಲಿ ಮೇಲಿದೆ, ಇಲ್ಲಿ ಕೆಳಗಿದೆ, ಈ ಥರ ಇದೆ. ಲೈಕ್ ಇಟ್ಸ್ ನಾಟ್ ಈವನ್. ವೈ ಡಸ್ ದಿಸ್ ಹ್ಯಾಪನ್? ಇಟ್ ಹ್ಯಾಪನ್ಸ್ ಬಿಕಾಸ್ ವೆನ್ ಒನ್ ಆಫ್ ಯುವರ್ ಸಸ್ಪೆನ್ಷನ್ ಈಸ್ ವೀಕ್, ಹಿಂಗೆ ಹೊಡೆಯುತ್ತೆ ಸಸ್ಪೆನ್ಷನ್. ಸೊ ಈ ಜಿಗ್ಜಾಗ್ ಪ್ಯಾಟರ್ನಲ್ಲಿ ನಿಮ್ಮ ಟೈರ್ ಹಾಳಾಗ್ಬಿಡುತ್ತೆ. ಸೊ ಹಂಗಾದಾಗ ನಾನು ಇವಾಗ ಟಾಪ್ ಸ್ಪೀಡ್ ಬಂದೆ ಅಲ್ಲ, ಆ ಥರ ಸ್ಪೀಡಾಗಿ ಬಂದರೆ
your bike will start wobbling and there is a chances of you crashing. So that is about the tires and the suspension. Iವಾಗ suspension ಎಲ್ಲ ಪಕ್ಕ ಆಗಿಬಿಟ್ಟಿದೆ ಸೈಕು. ನಾನು ಆ್ಯಕ್ಚುಲಿ ಟೈರ್ ಚೇಂಜ್ ಮಾಡಿಸ್ಬೇಕಿತ್ತು. ಇಟ್ ಮೈಟ್ ಇಫೆಕ್ಟ್ ದ ಸಸ್ಪೆನ್ಷನ್ ಅಗೇನ್, ಬಟ್ ಬಜೆಟ್ ಇಲ್ಲ ನನ್ನ ಹತ್ರ, ಸೊ ಐ ವಿಲ್ ವರ್ಕ್ ಇಟ್ ಔಟ್ ವಿತ್ ದಿಸ್ ಓನ್ಲಿ. ಸೊ ನಾನು ಯೂಸ್ ಮಾಡಿರೋ ಇಂಜಿನ್ ಆಯಿಲ್ ವರ್ತ್ ಇಸ್ ಅ ವೆರಿ ಕ್ರೇಜಿ ಇಂಜಿನ್ ಆಯಿಲ್. ಸೊ ದ ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಇಂಜಿನ್ ಆಯಿಲ್ ಇಸ್ ವೆರಿ ಸ್ಮೂತ್, ಸಕ್ಕದಾಗಿದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಗೊತ್ತಾಗಲ್ಲ, ಯಾಕಂದ್ರೆ ಇಂಜಿನ್ ಆಯಿಲ್ ಇನ್ನೂ ಫ್ರೆಶ್ ಇರುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದೇ ಇಂಜಿನ್ ಆಯಿಲ್ ಹಾಕಿದ್ರು. ಒಂದು ಸ್ವಲ್ಪ ಕಿಲೋಮೀಟರ್ಸ್ ಆದ್ಮೇಲೆ ವಿಲ್ ಗೆಟ್ ಟು ನೋ ಇಫ್ ದಿಸ್ ಇಂಜಿನ್ ಆಯಿಲ್ ಇಸ್ ರಿಯಲಿ ಗುಡ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಫುಟ್ ಪ್ಯಾಕ್ಸು. ಈ ಫುಟ್ ಪ್ಯಾಕ್ಸ್ ಮೋಟರ್ ಆ್ಯಂಡ್ ಫುಟ್ ಪ್ಯಾಕ್ಸು. ಐ ಶೋ ಯು ದ ಸ್ಟಾಕ್ ಫುಟ್ ಪ್ಯಾಕ್ಸ್. ನಾನು ನಿಮಗೆ ತೋರಿಸ್ಬೇಕು ಅಂತಾನೆ ತೊಗೊಂಬಂದಿದ್ದೀನಿ. ಸೊ ನೋಡಿ ಈ ಫುಟ್ ಪ್ಯಾಕ್ಸ್ಗೂ ಈ ಫುಟ್ ಪ್ಯಾಕ್ಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. If you can see, this foot pegs is really very small, but this is huge, seriously very huge. Long rides gagli, off road gagli sakkadaಗಿದೆ. So ಇದು completely stainless steel material, it's really durable. And BMC filter, it's a crazy filter guys. If you have Himalayan, if you want to increase the power of your bike, I highly recommend you to get this BMC filter. ನನಗೆ ಮುಂಚೆ BMC filter ಬಗ್ಗೆ ಒಂದು ಬೇರೆನೇ ಒಂದು ಥಾಟ್ ಇತ್ತು. I thought it's not useful, it's not worth it. But after I use it, oh man, I really love the performance of my bike now. So I think this is the feedback of the service that I am giving. ತುಂಬಾ ಒಳ್ಳೆ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಅವ್ರು ಯಾವ್ದು ಗಾಡಿ ಇವಾಗ ತನಕ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ, ಒಂದು ಬ್ರೇಕ್ ಡೌನ್ ಆಗಿಲ್ಲ. ಯೂಶುವಲಿ ಅವರು ಲಾಂಗ್ ರೈಡ್ ಯಾರು ಹೋಗ್ತಾರಲ್ಲ ಅವ್ರಿಗೆ ಸರ್ವಿಸ್ ಮಾಡ್ಬಿಟ್ಟು ಕೊಡ್ತಾರೆ. ಇಟ್ಸ್ ಗುಡ್ ಟು ನೋ ದಟ್ ಐ ಫೌಂಡ್ ಅ ಪರ್ಫೆಕ್ಟ್ ಸರ್ವಿಸ್ ಸೆಂಟರ್. ಆ್ಯಂಡ್ NGK ಸ್ಪಾರ್ಕ್ ಪ್ಲಗ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದೀನಲ್ಲ, ಇವನ್ ದಟ್ ಇಸ್ ಅ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್. ಇಫ್ ಐ ಆಮ್ ಮಿಸ್ಸಿಂಗ್ ಎನಿಥಿಂಗ್ ಜಸ್ಟ್ ಲೆಟ್ ಮಿ ನೋ ಗೈಸ್. ಸೊ ಫೈನಲ್ ಕನ್ಕ್ಲೂಷನ್ ಏನು ಕೊಡ್ತೀನಿ ಅಂದರೆ, ಸೊ ಬೈಕಲ್ಲಿ ಪವರ್ ಮಾತ್ರ ಕ್ರೇಜಿಯಾಗಿ ಇನ್ಕ್ರೀಸ್ ಆಗಿದೆ. ಸಸ್ಪೆನ್ಷನ್ ಫೀಡ್ಬ್ಯಾಕ್ ಇಸ್ ಗುಡ್. ದ ಫುಟ್ ಪೆಗ್ಸ್ ಆರ್ ಕ್ರೇಜಿ. ಹ್ಯಾಂಡಲ್ ಬಾರ್, ಐ ಜಸ್ಟ್ ಲವ್ ಮೈ ಹ್ಯಾಂಡಲ್ ಬಾರ್. ಮತ್ತೊಂದ್ಸಲಿ ತೋರಿಸ್ಬಿಡ್ತೀನಿ ನಾನು ಹ್ಯಾಂಡಲ್ ಬಾರ್ ಕಾಕ್ಪಿಟ್ ಹೇಗಿದೆ ಅಂತ. ಐ ಆಮ್ ಪ್ಲಾನಿಂಗ್ ಟು ಗೆಟ್ GPS mount and a RAM mount on that, so that it looks more rugged and more accessible. ಇಲ್ಲಾಂದರೆ ನಾನು ಬಗ್ಬಿಟ್ಟು ನೋಡ್ಬೇಕಾಗತ್ತೆ ನನ್ನ ಕತ್ತೆ. I don't want to do that. So check this out, check out my handle bar. It's crazy. ನಿಮಗೆ ಆನ್ 2 wheels ಬೆನ್ ಗೊತ್ತಿದ್ರೆ ಅವನು ಇದೇ ಥರ ಒಂದು ಹ್ಯಾಂಡಲ್ ಬಾರ್ ಯೂಸ್ ಮಾಡ್ತಾನೆ. ಆ್ಯಂಡ್ ಕಮಿಂಗ್ ಟು ಮೈ KTM 390 ಅಡ್ವೆಂಚರ್ ಮಿರರ್ಸ್, ಐ ಬೀನ್ ಯೂಸಿಂಗ್ ದಿಸ್ ಮಿರರ್ಸ್ ಪಾಸ್ಟ್ ಅರೌಂಡ್ 8,000-9,000 kilometers. ದೀಸ್ ಮಿರರ್ಸ್ ಆರ್ ರಿಯಲಿ ಗುಡ್. ವೈಬ್ರೇಷನ್ಸ್ ಎಲ್ಲ ತುಂಬ ಕಡಿಮೆ ಇದೆ. ನೀವು ಅನ್ಕೊಬೋದು ಆಲ್ಮೋಸ್ಟ್ ಎಲ್ಲ KTMದೇ ತೆಗ್ಬಿಟ್ಟು ಹಾಕ್ಬಿಟ್ಟಿದ್ದಾನೆ ಈ ಗಾಡಿಗೆ ಅಂತ. ಇಫ್ ಯು ನೋ ದ್ಯಾಟ್ ಮೋಟರ್ ಆ್ಯಂಡ್ ಫುಟ್ ಪೆಗ್ಸ್ ಇದೆಲ್ಲ ಅದು KTMದು ರ್ಯಾಲಿ ಎಡಿಷನ್ ಫುಟ್ ಪೆಗ್ಸು. ಐ ಡೋಂಟ್ ಫೀಲ್ ಬ್ಯಾಡ್ ಅಬೌಟ್ ಯೂಸಿಂಗ್ KTM's accessories on my bike because I prefer performance over look. I prefer performance over what people have to say. I don't mind. ನನಗೆ ನನ್ನ ಬೈಕ್ ಇಷ್ಟ, ನನ್ನ ಬೈಕ್ ಹೆಂಗೆ ಬೇಕು ನಾನು ಹಂಗೆ ರೆಡಿ ಮಾಡ್ಕೊತೀನಿ. ಸೊ ಹೋಪ್ಫುಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ತು ಅನ್ಕೊತೀನಿ. ಐ ನೋ ಇಟ್ಸ್ ನಾಟ್ ಮಚ್ ಆಫ್ ಎನ್ ಇನ್ಫಾರ್ಮೇಷನ್, ಬಟ್ ಐ ವಾಂಟೆಡ್ ಟು ಜಸ್ಟ್ ಮೇಕ್ ಅ ರಿವ್ಯೂ ವಿಡಿಯೋ ಅಬೌಟ್ ದ ಸರ್ವಿಸ್ ಆ್ಯಂಡ್ ದ ಪರ್ಫಾರ್ಮೆನ್ಸ್ ಆಫ್ ಮೈ ಬೈಕ್. ಮೇ ಬಿ ಹೋಪ್ಫುಲಿ ನಂಗೆ ಟೈಮ್ ಸಿಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ನನಗೂ ಒಂದು ರೈಡ್ಗೆ ಹೋಗ್ಬೇಕಂತ ಆಸೆ ಇದೆ. ಫುಲ್ಲಿ ಪ್ಯಾಕ್ ಡ್ಯೂರಿಂಗ್ ವೀಕೆಂಡ್, ಫೋಕಸಿಂಗ್ ಆನ್ ಮೈ ಕರಿಯರ್. ನಾವು ಕರಿಯರಿಗೆ ಟೈಮ್ ಕೊಡೋ ಥರ ಯೂಟ್ಯೂಬಿಗೆ ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ, ಬಿಕಾಸ್ ಕರಿಯರ್ ಇಸ್ ಪ್ರೈಮರಿ. ಶೇಟ್, ನಾನು ಮೈಲೇಜ್ ಬಗ್ಗೆ ಮರ್ತೇ ಹೋಗ್ಬಿಟ್ಟೆ. ಸೊ ಮೈಲೇಜ್ದು ನಾನು ಹೇಳ್ತೀನಿ. ವೆನ್ ಐ ಗೋ ಟು ಪೆಟ್ರೋಲ್ ಬಂಕ್ ಐ ಶೋ ಯು ಹೌ ಮೆನಿ ಲೀಟರ್ಸ್ ಆಫ್ ಪೆಟ್ರೋಲ್ ಐ ಹ್ಯಾವ್ ಪುಟ್ ಆ್ಯಂಡ್ ಆಲ್ಸೋ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ. ಯು ನೋ ದ ಮ್ಯಾಥ್. ಎಲ್ಲಿ ಸ್ಲಿಪ್ಪಾಗಿ ಬಿದ್ದೋಗ್ಬಿಡ್ತೀನೋ ಅಂತ ಒಂದು ಚಿಕ್ಕದಾಗಿ ಭಯ ಇರ್ತಿತ್ತು, ಬಟ್ ಇವಾಗೆಲ್ಲ ಏನಿಲ್ಲ. ಐ ಲವ್ ದಿಸ್ ಫುಡ್ ಪ್ಯಾಕ್ಸ್ ಬ್ರಾ. ಅಯ್ಯೇ, ಮೈಸೂರು ಅಂತೆ, ಮೈಸೂರಿಗೆ ಹೋಗ್ಬರೋಣ. ನೋಡಿ ಪೊಲೀಸ್ ಎಲ್ಲ ಕ್ಯಾಚ್ ಹಾಕೊಂತವ್ರೆ. ಮತ್ತೆ ಇವಾಗ ಕಾಸು ಕೊಡ್ಬೇಕಪ್ಪ, ಫೈನ್ ಇಸ್ಕೊತಾರೆ. ಅಣ್ಣ ಕಳೆದೋಗ್ಬಿಡ್ತು, ಆರೋಗ್ಬಿಡ್ತು ಚೀಟಿ. ಇದೆ ಓಕೆನಾ? ಬಾ, ಫೋನ್ಪೇ ಮಾಡಿದರೆ ಬಚಾವ್. I remember last time I paid around 25 rupees. By the way guys, I have made a improved case for GoPro. ಯಾರ್ಯಾರು ಮಾನ್ಸೂನಲ್ಲಿ ರೈಡ್ಗೆ ಹೋಗ್ತಾ ಇದ್ದೀರಾ, ದಿಸ್ ಇಸ್ ಫಾರ್ ಮೋಟೋವ್ಲಾಗರ್ಸ್ ಬೇಸಿಕಲಿ. ಆರಾಮಾಗಿ ಮಳೆಯಲ್ಲೂ ಆರಾಮಾಗಿ ನೆನ್ಕೊಂಡು, ಕ್ಯಾಮ್ರಾನು ನೆನೆಸ್ಕೊಂಡು, ನೀವು ನೆನ್ಕೊಂಡು ಮೋಟೋವ್ಲಾಗ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಪೇರೆಂಟ್ಸಿಗೆ ಹೇಳಿದ್ರೆ ಈ ಥರ ನಾನು ಬೈಕ್ ರೈಡ್ಗೆ ಹೋಗ್ತೀನಿ, ನನಗೆ ರೈಡ್ ಮಾಡೋದು ಇಷ್ಟ, ಹಂಗೆ ಹಿಂಗೆ ಅಂತ ಮಕ್ ಉಗಿತಾರೆ ಮನೇಲಿ. ಸೊ ನಾನು ಏನಕ್ಕೆ ಹಿಮಾಲಯನ್ ತೊಗೊಂಡೆ ಅಂತ ಹೇಳ್ತೀನಿ ನಿಮಗೆ. ಹಿಮಾಲಯನ್ ಇಸ್ ಅ ಬೈಕ್ ವಿಚ್ ಕ್ಯಾನ್ ಗೋ ಎನಿವೇರ್, ಬೇಸಿಕಲಿ ಲೈಕ್ ಆಲ್ ಟೆರೆನ್ ಬೈಕ್. ದಿಸ್ ಬೈಕ್ ಡಸಂಟ್ ಗೋ ಅಬೌವ್ 100 or 120. 100 ಮೇಲೆ ಹೋದ್ರೆ ಸ್ವಲ್ಪ ವೈಬ್ರೇಷನ್ಸ್ ಅಂತಾರೆ. ಸ್ಟಾಕ್ ಹ್ಯಾಂಡಲ್ ಬಾರಲ್ಲಿ 80 ಮೇಲೆ ಹೋದ್ರೆ ವೈಬ್ರೇಷನ್ಸ್, AOM ಹ್ಯಾಂಡಲ್ ಬಾರಲ್ಲಿ 100 ಮೇಲೆ ಹೋದ್ರೆ ವೈಬ್ರೇಷನ್ಸ್. ಈ ಹ್ಯಾಂಡಲ್ ಬಾರಲ್ಲಿ 120 ಮೇಲೆ ಹೋದ್ರು ವೈಬ್ರೇಷನ್ಸ್ ಬಂದಿಲ್ಲ, ವೈಬ್ರೇಷನ್ಸ್ ಇಲ್ಲ. ಅಂಡ್ 100 ಮೇಲೆ ಹೋಗೋಕ್ಕಾಗಲ್ಲ ಅಂತ ತಗೊಂಡೆ. ದ ರೋಡ್ ಕಂಡೀಷನ್ ಆಫ್ ದ ಇಂಡಿಯನ್ ರೋಡ್. ಒನ್ ಮೋರ್ ರೀಸನ್ ಇಸ್ ಲಾಂಗ್ ರೈಡ್ಸ್. ಆರಾಮಾಗಿ ದೂರ ತನಕ ಹೊಡ್ಕೊಂಡು ಹೋಗ್ಬೋದು ಗಾಡಿ. ಅಂಡ್ ಆಲ್ಸೋ ಇಟ್ ಕಮ್ಸ್ ಅಟ್ ಅ ಬಜೆಟ್ ಆಫ್ ಅರೌಂಡ್ 3 lakh rupees. ವಾಟ್ ಐ ಫೀಲ್ ಇಸ್ ದಿಸ್ ಬೈಕ್ ಇಸ್ ವರ್ತ್ ಫಾರ್ ದ ಪ್ರೈಸ್ ಯು ಪೇ. ಹಿಮಾಲಯನ್ ಇಸ್ ಜಸ್ಟ್ ಅ ಕ್ರೇಜಿ ಬೈಕ್. ಮೇಂಟೆನೆನ್ಸು ಈಸಿ, ಆರಾಮಾಗಿ ಮೇಂಟೈನ್ ಮಾಡ್ಬೋದು.
ಯಾವ್ದಾರ ಒಂದು ಪಾರ್ಟ್ಸ್ ಹೋದ್ರೆ ಪಾರ್ಟ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ, ತುಂಬ ಕಾಸ್ಟ್ಲಿ ಆಗಲ್ಲ. ಇವಾಗ ಮೆಕ್ಯಾನಿಕ್ಸಿಗೂ ಬಿಚ್ಬಿಟ್ಟು ಕೆಲಸ ಮಾಡೋಕ್ಕೆ ಎಲ್ಲ ಈಸಿಯಾಗಿರುತ್ತೆ ಆ್ಯಂಡ್ ಇಟ್ಸ್ ವೆರಿ ಹ್ಯಾಂಡಿ ಬೈಕ್. ನೋಡಿ ಗುರು, ಒಂದು ಚೂರು ವೈಬ್ರೇಷನ್ಸ್ ಇಲ್ಲ ಗಾಡೀಲಿ. ಇರಿ ಒಂದು ಥರ್ಡ್ ಗೇರ್ ತೊಗೊಂಡೋಗ್ತೀನಿ, RPM ಜಾಸ್ತಿ ಮಾಡೋಣ. 4000 RPM ಅಲ್ಲಿ ಎಷ್ಟು ವೈಬ್ರೇಟ್ ಆಗೋದು ನೋಡೋಣ. ಐ ವಾಂಟ್ ಟು ಫೀಲ್. ಸಿ ದ ವೈಬ್ರೇಷನ್ ಈಸ್ ಮಿನಿಮಮ್. ಥರ್ಡ್ ಗೇರಲ್ಲಿ ಇದ್ದೀನಿ. ಜಸ್ಟ್ ಲುಕ್ ಅಟ್ ದ ಮೀಟರ್. 5000 RPM, no vibrations. 6000, no vibrations. Gonna touch 7000 RPM, no vibrations. Bike is giving up. No, yeah, no, yeah. 7000 ಅಲ್ಲಿ bike is giving up, kind of crazy, you know. 7000 ಮೇಲೆ ಹೋಗಲ್ಲ, 7000 RPM ಮೇಲೆ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ಐ ಹ್ಯಾವ್ ಪುಶ್ಡ್ ಸೋ ಫಾರ್. ಬೈಕಲ್ಲಿ ದಮ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಸೊ ಗೈಸ್, ಇವಾಗ ಮೈಲೇಜ್ ಎಷ್ಟು ಕೊಟ್ಟಿದೆ ಅಂತ ಟೆಸ್ಟ್ ಮಾಡೋಣ. 86.5 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಫುಲ್ ಟ್ಯಾಂಕ್ ಮೇಲೆ. ಫುಲ್ ಟ್ಯಾಂಕ್ ಹಾಂ ಬಿಡಿ ಸಾಕು 2.65 ಬಿಲ್ ಕೊಟ್ಬಿಡಿ. ಸೊ 86.5 ಕಿಲೋಮೀಟರ್ಸ್ಗೆ 2.65 ಲೀಟರ್ಸ್ ಪೆಟ್ರೋಲ್ ತುಂಬಿದೆ. ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್ ದ ಮೈಲೇಜ್. ನಾವು ಫುಲ್ ಆಗಿತ್ತು, ಅದು ಮೈಲೇಜ್ ಟೆಸ್ಟ್ ಮಾಡಬೇಕಿತ್ತು ಎಷ್ಟು ಬರುತ್ತೆ ಅಂತ. ಅದಕ್ಕೆ ಅದೇ 2.5 ಲೀಟ್ರಿಗೆ 86 ಓಡಿದೆ. 2.5 ಲೀಟ್ರಿಗೆ 86. ಸೊ ಸ್ನೇಹಿತರೆ, ಫೈನಲಿ ವಿ ಹ್ಯಾವ್ ಆರ್ ಮೈಲೇಜ್ ಟೆಸ್ಟ್ ರಿಪೋರ್ಟ್. ಲೆಟ್ಸ್ ಡೂ ಇಟ್. 86.5. ಸೊ 86.5 ಕಿಲೋಮೀಟರ್ಸ್ ಓಡಿದೆ. ಡಿವೈಡೆಡ್ ಬೈ ನಂಬರ್ ಆಫ್ ಲೀಟರ್ಸ್. ಸೊ ಇಟ್ ಈಸ್ 2.65. ಸಿ, ನಂಬರ್ ಆಫ್ ಲೀಟರ್ ಈಸ್ 2.65. ಸೊ ದ ಫೈನಲ್ ಮೈಲೇಜ್ ಇಸ್ 32.64. ಇದು ಬಂದುಬಿಟ್ಟು ಮಿಕ್ಸ್ ಸಿಟಿ ಮತ್ತು ಹೈವೇ. ನಾನು ಏನು ಹೈವೇಗೆ ಹೋಗಿದ್ನಲ್ಲ, ಸೊ ಬೋತ್ ಮಿಕ್ಸ್ ಆಗಿಬಿಟ್ಟು 32.65 ಲೀಟರ್ಸ್ ಆಫ್ ಮೈಲೇಜ್ ಬಂದಿದೆ. ಇಟ್ಸ್ ಅ ವೆರಿ ಗುಡ್ ರಿಸಲ್ಟ್ ಆ್ಯಕ್ಚುಲಿ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 30, ಬಟ್ 2.5 ಲೀಟರ್ಸ್ ಜಾಸ್ತಿನೇ ಬಂದಿದೆ. ನಾನು ಹೇಳ್ದಂಗೆ XP95 ಪೆಟ್ರೋಲ್ ಹಾಕ್ಸಿದ್ರೆ ಯು ಗೆಟ್ ಆನ್ ಎಕ್ಸ್ಟ್ರಾ ಮೈಲೇಜ್ ವಿಚ್ ಇಸ್ ರಿಯಲಿ ಗುಡ್ ಫಾರ್ ಯುವರ್ ಬೈಕ್ ಆ್ಯಂಡ್ ಫಾರ್ ಯು ಆಲ್ಸೋ. ಪವರ್ ಎಲ್ಲ ಜಾಸ್ತಿ ಆಗುತ್ತೆ. ಐ ಗೆಸ್ ಐ ಎಂಡ್ ಮೈ ವಿಡಿಯೋ ಹಿಯರ್. ಹೋಪ್ಫುಲಿ ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೊತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಗೈಸ್. My baby, my Hime, I just love you to the moon and back, my dear bike. ನನ್ನ ಬೈಕಿಗೆ ಎಷ್ಟು ಇಟ್ಟಿಲ್ಲ ಗುರು ಇನ್ನು. ಐ ವಾಂಟ್ ಟು ಕೀಪ್ ಅ ನೇಮ್ ಟು ಮೈ ಬೈಕ್. ಸಜೆಸ್ಟ್ ಅ ನೇಮ್. See, 6000 RPM. Oh my god. Third gear I'm at 100. Around 6000 RPM if you can see. 7000 RPM. ಹಿಂಗೆಲ್ಲ ಓಡಿಸ್ಬಿಟ್ರೆ ಪೆಟ್ರೋಲ್ ಕಿತ್ಕೊಂಡು ಹೋಯ್ತದೆ ನೋಡಿ. 4th ಗೇರಲ್ಲಿ 120, 6000 RPM ಈಸಿ. ಏ 120 ಮೇಲೆ ಹೋಗ್ಬೇಡ ಗುರು, ವಾಬಲ್ ಆಗ್ತಾ ಇದೆ ಗಾಡಿ. ಓ ಬೈ, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಲಿಟ್ರಲಿ. ಯು ನೋ, ಇಟ್ಸ್ ನಾಟ್ ಬಿಕಾಸ್ ಆಫ್ ದ ವಿಂಡ್, ಇಟ್ಸ್ ಬಿಕಾಸ್ ಆಫ್ ದ ಲವ್ ಟುವರ್ಡ್ಸ್ ಮೈ ಬೈಕ್. ಹೆಂಗರೋ ಜಬರ್ದಸ್ತ್ ಹಾಕ್ಬಿಟ್ಟಿದ್ಯಾ, ಲವ್ ಫೇಲ್ಯೂರ್ ಅಂತೆಲ್ಲ ಅನ್ಕೊಂಬೇಡಿ. ಬ್ಯುಸಿ ಇದೆ ಗುರು ರೋಡು. ಈ ಥರ ಬ್ಯುಸಿ ಇರಬಾರ್ದು, ಫ್ರೀ ಆಗಿರಬೇಕು. ಐ ಥಿಂಕ್ ದೇರ್ ಇಸ್ ಸಮ್ ಫ್ರೀ ರೋಡ್ ಅಹೆಡ್. ए दोस्ती हम नहीं छोड़ेंगे हम मगर ना पास ना तोड़ेंगे. ये दोस्ती हम नहीं तोड़ेंगे. Easy saddle bro. I am standing straight. I am 6'2". Bend down. It's so boring going in 80, you know. Why? ಇಲ್ಲಿ ಗುರು, ಇಲ್ಲಿದು ಇಲ್ವಲ್ಲಪ್ಪ. ಅಲ್ಲೊಂದು ಕಡೆ ನೋಡಿದೆ, there's a loophole. ಓಯ್, ಇಲ್ಲಿಂದ ಹೆಂಗ್ರೋ ಇಳಿಯೋದು? ಯಪ್ಪ, ಇಲ್ಲಿಂದ ಇಳ್ಸೋಕ್ಕಾಗಲ್ಲ ಗುರು.
ಕತ್ಕೊಂಡು ಹೋಗೋ ತಿಕ್ಕ ಮುಚ್ಕೊಂಡು ಲೋಡಕ್ಕೆ ಬಾಲ್